ಹಾಯ್ ಫ್ರೆಂಡ್, ಇದು ನಮ್ಮ ರಬಾಯಿ ಮಠ. ಗೋಕಾಕದಿಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಸುಮಾರು ಈ ಮಠವು 500 ರಿಂದ 600 ವರ್ಷಗಳ ಹಳೆಯದು ಎಂದು ಹೇಳಲಾಗುತ್ತದೆ. ಈ ಮಠದ ಪ್ರಸ್ತುತ ಮುಖ್ಯಸ್ಥರು 11ನೇ ಮಠಾಧೀಶರು. ಅಲಂಕರಿಸಿದ ಮರಳುಗಲ್ಲಿನ ಬ್ಲಾಕ್ಗಳಿಂದ ಮಾಡಲ್ಪಟ್ಟ ಈ ರಚನೆಯು ಸುಮಾರು 200 ರಿಂದ 300 ವರ್ಷಗಳಷ್ಟು ಹಳೆಯದು ಎಂದು ತೋರುತ್ತದೆ. ಸಮಾಧಿಯ ಕಟ್ಟಡವು ಒಂದು ಪ್ರಭಾವಶಾಲಿ ರಚನೆಯಾಗಿದೆ ಎಂದು ಹೇಳಬಹುದು. ಮೊದಲನೆಯದಾಗಿ ಎತ್ತರದ ತಳಪಾಯವನ್ನು ಹೊಂದಿದೆ. ಇದು ಸುಮಾರು 6 ಅಡಿಗಿಂತ ಎತ್ತರವಾಗಿದೆ. ನಂತರ ಕಂಬಗಳು ಮತ್ತು ತೊಲೆಗಳು, ಅವುಗಳ ಮೇಲೆ ಛಾವಣಿಗಳು. ಒಟ್ಟಾರೆ ಎತ್ತರವು 20 ಅಡಿಗಳಿಗಿಂತ ಸ್ವಲ್ಪ ಹೆಚ್ಚು ಇರಬಹುದು ಎಂದು ಹೇಳಬಹುದು. ಕಂಬಗಳ ಸಾಲು ಪರಿಧಿಯ ಸುತ್ತಲೂ ಹೋಗುತ್ತದೆ. ಸರಿಸುಮಾರು 44 ಕಂಬಗಳಿವೆ. ಕಂಬಗಳು ಮತ್ತು ಗರ್ಭಗುಡಿಯ ಗೋಡೆಯ ನಡುವೆ ಪ್ರದಕ್ಷಿಣಾ ಮಾರ್ಗವಿದೆ. ಅಂದರೆ ಗದ್ದುಗೆಯನ್ನು ಸುತ್ತಲೂ ಬಯಸುವ ಜನರು ಈ ಜಾಗದಲ್ಲೇ ನಡೆಯಬಹುದು. ದ್ವಾರದ ಒಳಭಾಗ ಮತ್ತು ಹಂಚುಗಳು, ಛಾವಣಿಯ ಸಾಲುಗಳನ್ನು ನೋಡಲು ಒಂದು ತ್ವರಿತ ತಿರುವು. ಈ ಕೊಠಡಿಗಳ ದರ್ಶಕರ ನಿವಾಸ ಕಚೇರಿಯಂತೆ ತೋರುತ್ತದೆ. ಶ್ರೀ ದುರುದುಂಡೇಶ್ವರ ಗದ್ದುಗೆ ಕರ್ಣಿಯ ನೋಟ ಭೀತಿ ಚಿತ್ರಗಳಲ್ಲಿನ ಸಣ್ಣ ಪುಣ್ಯ ವ್ಯತ್ಯಾಸಗಳನ್ನು ಹೊರತುಪಡಿಸಿದರೆ ಕಂಬಗಳು ಹೆಚ್ಚು ಕಡಿಮೆ ಒಂದೇ ಆಗಿವೆ. ಹಾಗೂ ದೇವಾಲಯದ ಹಿಂದೆ ರಾಜ ಮಲ್ಲ ಸರ್ಜಾ ಅವರ ಸ್ಮಾರಕವನ್ನು ಇಂದಿಗೂ ನಾವು ನೋಡಬಹುದು. ಗದ್ದುಗೆ ಕಟ್ಟಡದ ಹಿಂಭಾಗದಲ್ಲಿ 2 ಹಂತಗಳಿನ ಹಲವಾರು ಕೊಠಡಿಗಳಿವೆ. ಇವು ಇಲ್ಲಿನ ಅರ್ಚಕರು ಮತ್ತು ಇತರ ಸಿಬ್ಬಂದಿಗೆ ಇರುವ ಕೊಠಡಿಗಳು ಎಂದು ಹೇಳಬಹುದು. ಈ ಸ್ಮಾರಕವು ಹೊಸ ನೋಟವನ್ನು ಹೊಂದಿದೆ. ಖಂಡಿತವಾಗಿಯೂ ಇತ್ತೀಚಿನ ಬಣ್ಣದ ಕೆಲಸ. ಆದಾಗ್ಯೂ ಮಂಟಪ ಎಷ್ಟು ಹಳೆಯದಾಗಿದೆ ಎಂದು ಹೇಳಬಹುದು. ಮಂಟಪದ ಒಳಗೆ ಒಂದು ಕಲ್ಲಿನ ಚಪ್ಪಡಿ ಇದ್ದು ಅದರ ಮೇಲೆ ರಾಜಮಲ್ಲ ಸರ್ಜಾ ಕೊನೆಯುಸಿರೆಳೆದರು ಎಂದು ಹೇಳಲಾಗುತ್ತದೆ. ಈ ಚಪ್ಪಡಿಯನ್ನು ಸಂರಕ್ಷಿಸಲು ಉಪಕ್ರಮ ತೆಗೆದುಕೊಂಡ ಅಲ್ಲಿನ ಜನರಿಗೆ ನಾವು ಧನ್ಯವಾದಗಳನ್ನು ಹೇಳಬಹುದು. ನೀವು ಇಲ್ಲಿ ನೋಡುತ್ತಿರುವುದು ರಾಜಮಲ್ಲ ಸರ್ಜಾ ಮಲಗುತ್ತಿದ್ದ ಕಲ್ಲು. ಇದು ಮಂಟಪದ ಪಕ್ಕದಲ್ಲಿ ನಿಂತಿರುವ ಒಂದು ಫಲಕವು ರಾಜ ಮಲ್ಲ ಸರ್ಜನ ಕೊನೆಯ ದಿನಗಳನ್ನು ಕೆಲವು ಸಾಲುಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತದೆ. ಇಂದಿಗೂ ನಾವು ಅಲ್ಲಿ ಅದನ್ನು ನೋಡಬಹುದು. ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಪತಿ ಮಲ್ಲ ಸರ್ಜಾ ದೇಸಾಯಿ ಭಾರತದ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕೆ. ಅವರು ಶಿವಯೋಗಿ ದುರುದುಂಡೇಶ್ವರನ ಮಹಾನ್ ಶಿಷ್ಯರಾಗಿದ್ದರು. ಅವರು ತಮ್ಮ ಕೊನೆಯ ದಿನಗಳನ್ನು ಪರಮ ಪೂಜ್ಯ ಶ್ರೀ ಶಿವಯೋಗಿ ದುರುದುಂಡೇಶ್ವರರ ಸಹವಾಸದಲ್ಲಿ ಕಳೆಯಲು ಸಂಕಲ್ಪ ಮಾಡಿದ್ದರು. ರಾಜ ಮಲ್ಲ ಸರ್ಜಾರನ್ನು ಪೇಶ್ವೆಯವರು ಪುಣೆ ಜೈಲಿನಲ್ಲಿ ಬಂಧಿಸಿದ್ದರು. ರಾಜ ಮಲ್ಲ ಸರ್ಜಾ ಅವರ ಆರೋಗ್ಯ ಹದಗೆಟ್ಟಾಗ ಅವರನ್ನು ಪುಣೆ ಜೈಲಿನಿಂದ ಬಿಡುಗಡೆ ಮಾಡಿ ಅರಬಾವಿ ಮಠಕ್ಕೆ ಕರೆತರಲಾಯಿತು. ಈ ಸುದ್ದಿಯನ್ನು ಕೇಳಿ ಅವರ ರಾಣಿಯಾದ ರುದ್ರಮ್ಮ ಮತ್ತು ಚೆನ್ನಮ್ಮ ಕಿತ್ತೂರಿನಿಂದ ಅರಬಾವಿ ಮಠಕ್ಕೆ ಧಾವಿಸಿದರು. ಆ ಸಮಯದಲ್ಲಿ ಶಿವಯೋಗಿ ದುರುದುಂಡೇಶ್ವರರು ದೈವಿಕ ಕೃಪೆಯಿಂದ ರಾಜ ಮಲ್ಲ ಸರ್ಜನ್ ಈ ಕಲ್ಲಿನ ಬೆಂಚಿನ ಮೇಲೆ ಅಂದರೆ 1816ನೇ ಇಸ್ವಿಯಲ್ಲಿ ಅವರು ನಿಧನರಾದರು ಎಂದು ಹೇಳಬಹುದು.